ಇನ್ನೇನು ಕೆಲವೇ ಕ್ಷಣದಲ್ಲಿ ರಾಜ್ಯಸಭೆ ಚುನಾವಣೆಗೆ ಮತದಾನ ಪ್ರಕ್ರಿಯೆ ಆರಂಭವಾಗುತ್ತೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೂ ವೋಟಿಂಗ್ಗೆ ಅವಕಾಶ ಇರುತ್ತೆ. ಮತದಾನದ ಬಳಿಕ ಸಂಜೆ 5 ಗಂಟೆಗೆ ಮತ ಎಣಿಕೆ ಕಾರ್ಯ ಕೂಡ ಆರಂಭ ಆಗುತ್ತೆ. 4 ಸ್ಥಾನಗಳಿಗಾಗಿ ನಡೀತಾ ಇರುವಂತಹ ರಾಜ್ಯಸಭೆ ಚುನಾವಣೆ ಇದು. ಅಂತಿಮವಾಗಿ ರಾಜ್ಯಸಭೆ ಕಣದಲ್ಲಿ 5 ಅಭ್ಯರ್ಥಿಗಳಿದ್ದಾರೆ. 5 ಮಂದಿ ಕಣದಲ್ಲಿರುವ ಕಾರಣ ಭಾರೀ ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ. ಎನ್ಡಿಎ ಅಭ್ಯರ್ಥಿಯಾಗಿ ಕುಪೇಂದರ್ ರೆಡ್ಡಿ ಅವರನ್ನ ಜೆಡಿಎಸ್ ಸದ್ಯಕ್ಕೆ ಕಣಕ್ಕಿಳಿಸಿದೆ. ಸೊ ಅವರ ವಿರುದ್ಧ ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು. ಯಾಕಂದ್ರೆ ಬೇರೆ ಪಕ್ಷದ ನಾಯಕರಿಗೆ ಆಮಿಷ ಒಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿತ್ತು. ಅಡ್ಡ ಮತದಾನ ಯಾರಾದ್ರೂ ಮಾಡ್ತಾರಾ? ಈ ಬಗ್ಗೆಯೂ ಕೂಡ ಸಾಕಷ್ಟು ಕುತೂಹಲ ಇದೆ. ಹಾಗಾದ್ರೆ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ಅವರಿಂದ. ಹರೀಶ್, ಕಾಂಗ್ರೆಸ್ 3 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಹೇಗೆ ಪ್ರಿಪೇರ್ ಆಗಿದೆ? ಯಾವಾಗಿಂದ ವೋಟ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ? ಸದ್ಯಕ್ಕೆ ಅವರು ಹೋಟೆಲ್ನಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಸಭಾ ಬಹಳ ಮುಖ್ಯವಾಗಿರುವಂಥದ್ದು ರಾಜ್ಯಸಭಾ ಚುನಾವಣೆ ಈಗ ರೋಚಕ ಘಟ್ಟಕ್ಕೆ ತಲುಪಿರುವಂಥದ್ದು. ಯಾಕಂತಂದರೆ ಕರ್ನಾಟಕದಿಂದ 4 ಮಂದಿಗೆ ಮಾತ್ರ ನಿರಾಯಸವಾಗಿ ಗೆಲ್ಲುವಂಥ ಅವಕಾಶ ಇರುವಂಥದ್ದು. ಅದರಲ್ಲಿ ಕಾಂಗ್ರೆಸ್ 3, BJP 1 ಸ್ಥಾನಗಳಿಗೂ ಕೂಡ ನಿರಾಯಸವಾಗಿ ಗೆಲ್ಲುವ ಅವಕಾಶ ಇರುವಂಥದ್ದು. ಸೊ ಆದರೆ ಎಲ್ಲೊಂದು ಕಡೆ 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರುವಂಥ ಕಾರಣಕ್ಕಾಗಿ ಈಗ ಅಂತಿಮವಾಗಿ ಚುನಾವಣಾ ನಡೆಸುವಂಥ ಒಂದು ಸಂದರ್ಭಕ್ಕೆ ಎದುರಾಗಿರುವಂಥದ್ದು. ಸೊ ಮುಖ್ಯವಾಗಿರುವಂಥದ್ದು ಇವತ್ತು 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಮತದಾನ ಪ್ರಕ್ರಿಯೆ ನಡೆಯುತ್ತೆ. 5 ಗಂಟೆಗೆ ಮತ ಎಣಿಕೆ ಆರಂಭ ಆಗುವಂಥದ್ದು. ಅದರಲ್ಲೂ ಬಹಳ ಮುಖ್ಯವಾಗಿ ಆಡಳಿತಾರೂಢ ಕಾಂಗ್ರೆಸ್ ಶಾಸಕರು ಎಲ್ಲರನ್ನೂ ಕೂಡ ಹಿಡಿದಿಟ್ಟುಕೊಳ್ಳುವಂಥ ಒಂದು ಪ್ರಯತ್ನದ ಭಾಗವಾಗಿ ಕಾಂಗ್ರೆಸ್ ನಾಯಕರು ಕೂಡ ಈಗ ಹೆಚ್ಚಿನ ಗಮನವನ್ನು ಹರಿಸಿದಂತೆ ಕಾಣಿಸ್ತಾ ಇದೆ. ಅದೇ ಕಾರಣಕ್ಕೆ ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಇರುವಂತಹ ಹಿಲ್ಟನ್ ಹೋಟೆಲ್ನಲ್ಲಿ ಎಲ್ಲ ಶಾಸಕರು ಕೂಡ ರಾತ್ರಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಮುಖ್ಯವಾಗಿರುವಂಥದ್ದು ಕೂಡ ರಾತ್ರಿ ಶಾಸಕಾಂಗ ಸಭೆ ನಡೆದಿದೆ. ಸಭೆಯಲ್ಲಿ ಕೂಡ ಯಾವ ರೀತಿ ಮತದಾನ ಮಾಡಬೇಕು, ಯಾರು ಮೊದಲ ಪ್ರಾಶಸ್ತ್ಯವನ್ನು ಮತ ಹಾಕಬೇಕಾಗತ್ತೆ, ಯಾರಿಗೆಲ್ಲ ಯಾವ ರೀತಿ ಮತದಾನ ಪ್ರಕ್ರಿಯೆ ಮಾಡಬೇಕಾಗತ್ತೆ, ಅಸಿಂದು ಆಗದೇ ಇರೋ ರೀತಿಯಲ್ಲಿ ಯಾವ ರೀತಿ ಮತದಾನವನ್ನು ಮಾಡಬೇಕಾಗುತ್ತೆ, ಏನೆಲ್ಲ ಬಳಸಬೇಕಾಗುತ್ತೆ ಅನ್ನುವಂಥ ವಿಚಾರವಾಗಿ ಸುಸೂತ್ರವಾಗಿ ರಾತ್ರಿ ಕೂಡ ಸುದೀರ್ಘವಾಗಿ ಎಲ್ಲ ಶಾಸಕರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದರೆ ವಿಶೇಷ ಅಂತಂದ್ರೆ ಮುಖ್ಯವಾಗಿರುವಂಥದ್ದು ಕೂಡ ಕಾಂಗ್ರೆಸ್ ಶಾಸಕರ ಜೊತೆಗೆ ಪಕ್ಷೇತರ ಶಾಸಕರಾಗಿರುವಂಥ ಲತಾ ಮಲ್ಲಿಕಾರ್ಜುನ ಆಗಿರ್ಬೋದು, ದರ್ಶನ್ ಪುಟ್ಟಣ್ಣಯ್ಯ, ಪುಟ್ಟಸ್ವಾಮಿಗೌಡ ಇವರೆಲ್ಲರೂ ಕೂಡ ಇಲ್ಲೇ ವಾಸ್ತವ್ಯ ನೋಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅಂತ DCM DK ಶಿವಕುಮಾರ್ ಹೆಚ್ಚಿನ ಮುತುವರ್ಜಿ ವಹಿಸಿರುವಂಥದ್ದು. ಜೊತೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಹೋಟೆಲಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ 3 ಬಸ್ಗಳ ವ್ಯವಸ್ಥೆಯನ್ನು ಮಾಡಿರುವಂಥದ್ದು, 3 ತಂಡಗಳನ್ನಾಗಿ ಮಾಡಿರುವಂಥದ್ದು. ಮತ್ತೆ ಹಂತವಾಗಿ 50 ಜನ ಶಾಸಕರೆಲ್ಲರೂ ಕೂಡ ವಿಧಾನಸೌಧಕ್ಕೆ ಕೆಲವೇ ಹೊತ್ತಿನಲ್ಲಿ ಪ್ರಯಾಣ ಬೆಳೆಸ್ತಾರೆ. ಸೊ ಈಗಷ್ಟೇ ಕೂಡ ಒಂದಷ್ಟು ಜನ ಶಾಸಕರೆಲ್ಲರೂ ಕೂಡ ಲತಾ ಮಲ್ಲಿಕಾರ್ಜುನ್, TB ಜಯಚಂದ್ರ ಸೇರಿದಂತೆ UB ಬಣಕಾರ್ ಸೇರಿದಂತೆ ಮೊದಲ ಬಸ್ಗೆ ಏರಿ ಅಣಿಯಾಗಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅದು ವಿಧಾನಸೌಧ ಕಡೆ ಪ್ರಯಾಣವನ್ನು ಆರಂಭಿಸುತ್ತೆ. ಸಿಎಂ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಎಲ್ಲರೂ ಕೂಡ ಹೊರಗಡೆ ಬಂದಿದ್ದಾರೆ. ಎಲ್ಲರನ್ನೂ ಶಾಸಕರನ್ನ ಒಬ್ಬೊಬ್ಬನೇ ಬಸ್ಸಲ್ಲಿ ಹತ್ತಿಸುವಂಥ ಒಂದು ಪ್ರಯತ್ನ ಆಗ್ತಾ ಇದೆ. ಸೊ ಸಿಎಂ ಮತ್ತು DCM ಇಬ್ಬರು ಕೂಡ ಜೊತೆಯಲ್ಲೇ ವಿಧಾನಸೌಧಕ್ಕೆ ಶಾಸಕರ ಜೊತೆ ಆಗಮಿಸುವಂಥದ್ದು ಕೂಡ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು. ಅದ್ರ ಜೊತೆಗೆ ಪಕ್ಷೇತರ ಶಾಸಕರ ವಿಚಾರದಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಬಹುತೇಕ ಕಾಂಗ್ರೆಸ್ಗೆ ಬೆಂಬಲ ನೀಡುವುದು ಈಗ ನಿಚ್ಚಳ ಆಗಿರುವಂಥದ್ದು. ಕಾಂಗ್ರೆಸ್ಗೆ ಸದ್ಯ ಇರುವಂಥದ್ದು 135 ಪೈಕಿ 134 ಸ್ಥಾನಗಳು. ಅದ್ರ ಜೊತೆಗೆ ಪಕ್ಷೇತರ ಕೂಡ 4 ಸ್ಥಾನ ಇರುವಂಥದ್ದು, 138 ಇರುವಂಥದ್ದು. ಸೊ ಒಬ್ಬ ಅಭ್ಯರ್ಥಿಗೆ 45 ಮತಗಳು ಬೇಕಾಗಿರುವಂಥದ್ದು. ಹೆಚ್ಚುವರಿಯಾಗಿ ಒಂದೊಂದು ಮತ ಹಾಕಿಸುವಂಥ ಒಂದು ಪ್ರಯತ್ನ ಆಗುತ್ತೆ. ಅಲ್ಲಿ 138 ಮತಗಳು ಕೂಡ ಇವರ ಹಿಡಿತದಲ್ಲಿ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಪಕ್ಷದ ಶಾಸಕರು ಯಾವುದೇ ಕಾರಣಕ್ಕೂ ಆಮಿಷಕ್ಕೆ ಒಳಗಾಗಬಾರ್ದು ಮತ್ತು ಅಡ್ಡ ಮತದಾನ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸೊ ಕಾಂಗ್ರೆಸ್ ನಾಯಕರು ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ. ಸೊ ಎಲ್ರಿಗೂ ಕೂಡ ಮನವರಿಕೆ ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅಡ್ಡ ಮತದಾನಕ್ಕೆ ಅವಕಾಶ ಕೊಡದಂತೆ ಎಚ್ಚರಿಕೆಯನ್ನು ವಹಿಸಿರುವಂಥದ್ದು. ನೇನು ಕೆಲವೇ ಹೊತ್ತಿನಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ನ ಹಿಲ್ಟನ್ ಹೋಟೆಲ್ನಿಂದ ಕೂಡ ಸೊ ಎಲ್ಲರೂ ವಿಧಾನಸೌಧಕ್ಕೆ ತೆರಳುತ್ತಾರೆ. ಸಮ್ಮೇಳನ ಸಭಾಂಗಣದಲ್ಲಿ ತಿಂಡಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಎಲ್ಲರೂ ಕೂಡ ಅಲ್ಲೇ ಒಂದು ಕಡೆ ಸೇರ್ತಾರೆ. ಅಂದರೆ 50 ಜನ ಹಂತವಾಗಿ ಮತದಾನ ಪ್ರಕ್ರಿಯೆಗೆ ಮುಂದಾಗುವಂತೆ ಕೂಡ ಈಗಾಗಲೇ ಸೂಚನೆ ನೀಡುವಂಥದ್ದು. ಜೊತೆಗೆ ರಾತ್ರಿ ಶಾಸಕಾಂಗ ಸಭೆಯಲ್ಲಿ ಏನೆಲ್ಲ ಆಮಿಷ ಒಡ್ತಕ್ಕಂಥದ್ದು BJP JDS ಪಕ್ಷಗಳ ನಾಯಕರು ಅವೆಲ್ಲ ವಿಚಾರಗಳು ಕೂಡ ಚರ್ಚೆ ಆಗಿದೆ. ಅದ್ರ ಜೊತೆಗೆ ಮತದಾನದ ಅಣಕು ಪ್ರಾತ್ಯಕ್ಷಿಕೆ ಕೂಡ ಶಾಸಕರಿಗೆ ತೋರಿಸಿರುವಂಥದ್ದು. ಅಂದರೆ ಯಾವ ಪೆನ್ನನ್ನು ಬಳಸಬೇಕಾಗುತ್ತೆ, ಯಾವುದೇ ಕಾರಣಕ್ಕೂ ಮೊಬೈಲ್ ಮತ್ತು ಪೆನ್ನು ಯಾವುದನ್ನು ಕೂಡ ಒಳಗಡೆ ತೆಗೆದುಕೊಂಡು ಹೋಗಬೇಡಿ ಅನ್ನುವಂಥ ಸೂಚನೆಯನ್ನು ಕೂಡ ರಾತ್ರಿ ಶಾಸಕರಿಗೆ ರವಾನೆ ಆಗಿರುವಂಥದ್ದು. ಮತದಾನದ ಪತ್ರ ಯಾವ ರೀತಿ ಬಳಕೆ ಮಾಡಬೇಕಾಗುತ್ತೆ, ಯಾವ ರೀತಿ ಅದನ್ನು ಮತದಾನ ಮಾಡಬೇಕಾಗುತ್ತೆ, ಇವೆಲ್ಲವನ್ನು ತುಂಬ ಸೂಕ್ಷ್ಮವಾಗಿ ವಿವರಣಾತ್ಮಕವಾಗಿ ಕೂಡ ಶಾಸಕರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನ ಕೂಡ ಕಾಂಗ್ರೆಸ್ ನಾಯಕರಿಂದ ಆಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶಾಸಕರು ಎಲ್ಲರೂ ಕೂಡ ಹಿಲ್ಟನ್ ಹೋಟೆಲ್ನಿಂದ ವಿಧಾನಸೌಧದ ಪ್ರಯಾಣವನ್ನು ಬೆಳೆಸುವಂಥದ್ದು. ಸಭಾ ಓಕೆ, ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡ್ ಬರೋದಕ್ಕೆ 45 ವೋಟ್ಗಳು ಸಾಕು. ಆದ್ರೆ ಇಲ್ಲಿ ಕಾಂಗ್ರೆಸ್ನವರು 45+1 ಎಕ್ಸ್ಟ್ರಾ ವೋಟನ್ನ ಹಾಕಿಸೋದಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಏನ್ ಇದರಿಂದ ಇರುವಂತಹ ಅಜೆಂಡಾ ಪ್ಲಾನ್ ಹರೀಶ್?
ಸಭಾ ಬಹಳ ಮುಖ್ಯವಾಗಿರುವಂಥದ್ದು ಕೂಡ. ಯಾಕಂತಂದ್ರೆ ಒಂದು ಮತ ಹೆಚ್ಚುವರೆಗೆ ಹಾಕ್ಸುವಂಥದ್ದು, ಯಾಕಂತಂದ್ರೆ ಯಾವುದಾದ್ರೂ ಒಂದು ರೀತಿ ಹೆಚ್ಚು ಕಡಿಮೆ ಆಗಬಾರ್ದು ಅನ್ನುವಂಥದ್ದು, ಒಂದು ಮತಗಳು ಅನೂರ್ಜಿತ ಆಗಬಾರ್ದು ಅನ್ನುವಂಥ ಏಕೈಕ ಕಾರಣಕ್ಕಾಗಿ ಕೂಡ ಒಂದಷ್ಟು ಎಚ್ಚರಿಕೆ ವಹಿಸಿ ಒಂದು ಮತವನ್ನು ಪ್ರಾಶಸ್ತ್ಯವಾಗಿ ಒಂದು ಮತವನ್ನು ಹೆಚ್ಚುವರೆಗೆ ಹಾಕ್ಸುವಂಥ ಒಂದು ಪ್ರಯತ್ನ ಆಗುತ್ತೆ. ಯಾಕಂತಂದ್ರೆ ಸಹಜವಾಗಿ ಕೂಡ ಬಿಜೆಪಿಯಲ್ಲೂ ಕೂಡ ಅವರು ಕೂಡ ಒಬ್ಬ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳೋಕೆ ಅವಕಾಶ ಇರುವಂಥದ್ದು, ಅವರು ಕೂಡ ಪ್ರಾಶಸ್ತ್ಯ ಮತವನ್ನು ಮೀಸಲಾಗಿಡುವಂಥದ್ದು. ಇದೆಲ್ಲವೂ ಕೂಡ ಗೆಲುವಿಗೆ ಯಾವುದೇ ರೀತಿಯಲ್ಲಿ ತೊಡಕಾಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಕೂಡ ಈ ಒಂದು ತಂತ್ರಗಾರಿಕೆಯನ್ನು ಕೂಡ ಅನುಸರಿಸ್ತಾ ಇರುವಂಥದ್ದು. ಸೊ ಕಾಂಗ್ರೆಸ್ನಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು, ಸೊ ಅಡ್ಡ ಮತದಾನ ಆಗಬಹುದು, ಯಾಕಂದ್ರೆ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸುವಂಥ ಹಿನ್ನೆಲೆಯಲ್ಲಿ ಅಡ್ಡ ಮತದಾನ ಆಗಬಹುದು ಅನ್ನುವಂಥ ಆತಂಕ, ಸಣ್ಣ ಅಳುಕು ಕೂಡ ಕಾಂಗ್ರೆಸ್ ನಾಯಕರಿಗೆ ಈ ಕ್ಷಣಕ್ಕಿದೆ. ಆದರೂ ಕೂಡ ಬಲವಾದ ವಿಶ್ವಾಸ ಕಾಂಗ್ರೆಸ್ ನಾಯಕರಿಗೆ ಇರುವಂಥದ್ದು. ಗೆಲ್ತೀವಿ ಮೂವರು ಅಭ್ಯರ್ಥಿಗಳು ಅಂತಂದ್ರೆ GC ಚಂದ್ರಶೇಖರ್ ಆಗಿರ್ಬೋದು, ಸೈಯದ್ ಹುಸೇನ್ ಆಗಿರ್ಬೋದು, ಮತ್ತೆ ಅಜಯ್ ಮಾಕೆನ್, 3 ಜನ ಅಭ್ಯರ್ಥಿಗಳು ಕೂಡ ಗೆಲ್ತಾರೆ ಅನ್ನುವಂಥ ಬಲವಾದ ವಿಶ್ವಾಸದಲ್ಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆದರೂ ಕೂಡ ಸಣ್ಣದಾದಂಥ ಒಂದು ಅಳುಕು ಕೂಡ ಸಹಜವಾಗಿರುವಂಥದ್ದು. ಅದಷ್ಟೇ ಅಲ್ಲ, ಬಿಜೆಪಿ JDSನ ಒಂದಷ್ಟು ಶಾಸಕರುಗಳನ್ನ ಕೂಡ ಗೈರು ಮಾಡಿಸುವಂಥ ಒಂದು ಪ್ರಯತ್ನ ಕೂಡ ಈಗ ಕಾಂಗ್ರೆಸ್ನಲ್ಲಿ ನಡೀತಿದೆ ಅನ್ನುವಂಥ ಮಾತುಗಳು ಕೇಳಿಬರ್ತಿದ್ವಿ. ಅದೆಲ್ಲದಕ್ಕಿಂತಲೂ ಕಾಂಗ್ರೆಸ್ನ ಶಾಸಕರನ್ನ ಬಿಗಿಪಟ್ಟಿ ಹಿಡಿದುಕೊಳ್ಳುವಂಥದ್ದು ಮತ್ತು ಎಲ್ಲರೂ ಕೂಡ ಒಟ್ಟಾಗಿ ಪಕ್ಷದ ಅಭ್ಯರ್ಥಿಗೆ ಮತ ಹಾಕುವಂತೆ ನೋಡಿಕೊಳ್ಳುವಂಥ ತಂತ್ರಗಾರಿಕೆಯನ್ನು ಈಗಾಗಲೇ ಮಾಡಿರುವಂಥದ್ದು ಕಾಂಗ್ರೆಸ್ ನಾಯಕರು. ಸಭಾ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.